ಮುಖ್ಯಮಂತ್ರಿಗಳ ಪತ್ನಿಗೆ ಮೂಡಾದಿಂದ 14 ನಿವೇಶನಗಳು ಮಂಜೂರಾಗಿತ್ತು. ಈ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಕೂಡ ಆಗಿತ್ತು. ಈಗ ಮೂಡ ಹಗರಣದ ಕುರಿತು ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಶಿವರಾಮಯ್ಯ. ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬಕ್ಕೆ ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ನಿಂದ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಬಟ್ ಇಡಿ ತನಿಖೆ ಸೈಮಲ್ಟೇನಿಯಸ್ಲಿ ಮುಂದುವರಿತಾ ಇದೆ. ಇಡಿ ತನಿಖೆ ಮುಂದುವರಿಯುವ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ ಮೂಡ ನಗರ ಯೋಜನಾ ಶಾಖೆಯ ಮುಖ್ಯಸ್ಥ ಶಿವರಾಮಯ್ಯ. ಕಚೇರಿಗೆ ಬಂದು ವಿಚಾರಣೆಯನ್ನು ಎದುರಿಸಿ ಅಂತೇಳಿ ಇಡಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿತ್ತು. ಆ ನೋಟಿಸ್ನ ಅನ್ವಯ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಶಿವರಾಮಯ್ಯ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ ಭೂಮಿ ಸಂಬಂಧ ನೋಟಿಸ್ ಹೋಗಿರೋದು. ಅರ್ಥಾತ್ ಮುಖ್ಯಮಂತ್ರಿಗಳ ಪತ್ನಿಗೆ ಮಂಜೂರಾಗಿದ್ದ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇವರನ್ನ ಕರೆಸ್ಕೊಂಡಿರೋದು. ಸೊ ಇಡಿ ತನಿಖೆ ಮುಂದುವರಿತಾ ಇದೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಲೋಕಾಯುಕ್ತ ತನಿಖೆ ನಡೆಸ್ತಾ ಇತ್ತು. ತನಿಖೆ ನಡೆಸಿ ಸುಮಾರು 12,000 ಪುಟಗಳ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿದ್ರು. ಆ ತನಿಖಾ ವರದಿಯಲ್ಲಿ ಯಾವುದು ತೊಂದರೆ ಇಲ್ಲ, ಯಾವುದು 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿ ಎಂದು ಶಿವನ ಸಂಘದಲ್ಲಿದೆ. ತಪ್ಪಾಗಿಲ್ಲ ಅಥವಾ ಸಿದ್ದರಾಮಯ್ಯನವರ ಕುಟುಂಬದ ವತಿಯಿಂದ ಯಾವುದೇ ಅಕ್ರಮ ಇಲ್ಲಿ ನಡೆದಿಲ್ಲ ಅನ್ನೋದನ್ನ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಇಡಿ ಸೈಮಲ್ಟೇನಿಯಸ್ ತನಿಖೆ ನಡೆಸ್ತಾ ಇದೆ. ಕೇವಲ ಈ 14 ಸೈಟ್ ಮಾತ್ರ ಅಲ್ಲ, ಈ ರೀತಿ 4,000 5,000 ಸೈಟ್ಗಳು ಹಿಂಗೆ ಹಂಚಿಕೆ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಗಮನವಹಿಸಿರುವಂಥ ಇಡಿ ಈಗ ಎಸ್ಪೆಷಲಿ ಸಿದ್ದರಾಮಯ್ಯನವರ ಪತ್ನಿಗೆ ಮಂಜೂರಾಗಿದ್ದ 14 ಜಮೀನು ಅಥವಾ 14 ಸೈಟ್ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕರೆದಿದೆ ಯೋಜನಾ ಶಾಖೆಯ ಮುಖ್ಯಸ್ಥರನ್ನ.